ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ನಗರಸಭೆಯ ಸದಸ್ಯರಾದ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪುತ್ತೂರಿನ ಲಿಂಗದಗುಡ್ಡೆ ಅನ್ನೋ ಜಾಗದಲ್ಲಿ ಆಗಿರುವ ಅವಾಂತರಾಯ. ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ್ದ ತಡೆಗೋಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಆ ತಡೆಗೋಡೆ ಕುಸಿದು ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ ತಡೆಗೋಡೆ ಕುಸಿದು ಹೋಗಿರುವ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ನಗರಸಭೆಯ ಸದಸ್ಯ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ ಇಂಥ ಅನೇಕ ಅನಾಹುತಗಳು ನಡೆದು ಹೋಗಿದೆ. ಮನೆಗಳು ಕುಸಿದು ಹೋಗಿದೆ, ತಡೆಗೋಡೆಗಳು ಕುಸಿದು ಹೋಗಿದೆ, ಮರಗಳು ಧರೆಗುಳಿದಿದೆ, ಉರುಳಿದೆ, ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಮತ್ತೆ ದಕ್ಷಿಣ ಕನ್ನಡದಲ್ಲಿ ಜೋಕಟ್ಟೆ ಗ್ರಾಮದಲ್ಲಿ ಗುಡ್ಡ ಕುಸಿದು ಹೋಗಿದೆ. ಮನೆ ಬೀಳೋ ಆತಂಕ ಕೂಡ ಎದುರಾಗಿದೆ. ಜೋಕಟ್ಟೆ ಪಂಚಾಯತ್ ಬಳಿಯಲ್ಲೇ ಗುಡ್ಡ ಕುಸಿದಿದೆ. ಸದ್ಯ ಗುಡ್ಡ ಕುಸಿತದಿಂದಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಮನೆಗಳು. ಹಲವು ಮನೆಗಳ ಜನ ಈಗ ಆಲ್ರೆಡಿ ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರೆ. ಇನ್ನುಳಿದವರು ಕೂಡ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ವಿಷಯದಲ್ಲಿ ಗಮನಿಸ್ತಾ ಇದ್ರಿ, ಹಂತ ಹಂತವಾಗಿ ಆ ಗುಡ್ಡದ ಮಣ್ಣು ಕುಸಿತಾ ಇದೆ. ಕುಸಿಯೋಕ್ ಪ್ರಾರಂಭ ಆದ್ರೆ ಒಮ್ಮೆಲೆಗೆ ಒಂದೇ ಸತಿಗೆ ಆ ತಳಪಾಯದ ಸಮೇತ ಮನೆಗಳು ಜಾರ್ಕೊಂಡು ಹೋಗುತ್ತೆ. ಇವತ್ತು ನಾವು ಗಮನಿಸ್ತಾ ಇದ್ವಿ, ಮೂವರನ್ನ ಬಲಿ ಪಡೆದ ಪ್ರಕರಣ ಅಲ್ಲೂ ಕೂಡ ಆಗಿದ್ದು ಹೀಗೇನೆ. ಆರ್ಸಿಸಿ ಮನೆ ಹೇಳಲಿಕ್ಕೆ ಆದ್ರೆ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಆ ಮಣ್ಣು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಅಂದ್ರೆ ಎಷ್ಟೇ ಗಟ್ಟಿಮುಟ್ಟಾದ ಮನೆಯಾದ್ರೂ ಕೂಡ ಪ್ರಕೃತಿಯ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಈ ಭಾಗದ ಜನ ಆದಷ್ಟು ಬೇಗ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ನಗರಸಭೆಯ ಸದಸ್ಯರಾದ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪುತ್ತೂರಿನ ಲಿಂಗದಗುಡ್ಡೆ ಅನ್ನೋ ಜಾಗದಲ್ಲಿ ಆಗಿರುವ ಅವಾಂತರಾಯ. ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ್ದ ತಡೆಗೋಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಆ ತಡೆಗೋಡೆ ಕುಸಿದು ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ ತಡೆಗೋಡೆ ಕುಸಿದು ಹೋಗಿರುವ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ನಗರಸಭೆಯ ಸದಸ್ಯ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ ಇಂಥ ಅನೇಕ ಅನಾಹುತಗಳು ನಡೆದು ಹೋಗಿದೆ. ಮನೆಗಳು ಕುಸಿದು ಹೋಗಿದೆ, ತಡೆಗೋಡೆಗಳು ಕುಸಿದು ಹೋಗಿದೆ, ಮರಗಳು ಧರೆಗುಳಿದಿದೆ, ಉರುಳಿದೆ, ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಮತ್ತೆ ದಕ್ಷಿಣ ಕನ್ನಡದಲ್ಲಿ ಜೋಕಟ್ಟೆ ಗ್ರಾಮದಲ್ಲಿ ಗುಡ್ಡ ಕುಸಿದು ಹೋಗಿದೆ. ಮನೆ ಬೀಳೋ ಆತಂಕ ಕೂಡ ಎದುರಾಗಿದೆ. ಜೋಕಟ್ಟೆ ಪಂಚಾಯತ್ ಬಳಿಯಲ್ಲೇ ಗುಡ್ಡ ಕುಸಿದಿದೆ. ಸದ್ಯ ಗುಡ್ಡ ಕುಸಿತದಿಂದಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಮನೆಗಳು. ಹಲವು ಮನೆಗಳ ಜನ ಈಗ ಆಲ್ರೆಡಿ ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರೆ. ಇನ್ನುಳಿದವರು ಕೂಡ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ವಿಷಯದಲ್ಲಿ ಗಮನಿಸ್ತಾ ಇದ್ರಿ, ಹಂತ ಹಂತವಾಗಿ ಆ ಗುಡ್ಡದ ಮಣ್ಣು ಕುಸಿತಾ ಇದೆ. ಕುಸಿಯೋಕ್ ಪ್ರಾರಂಭ ಆದ್ರೆ ಒಮ್ಮೆಲೆಗೆ ಒಂದೇ ಸತಿಗೆ ಆ ತಳಪಾಯದ ಸಮೇತ ಮನೆಗಳು ಜಾರ್ಕೊಂಡು ಹೋಗುತ್ತೆ. ಇವತ್ತು ನಾವು ಗಮನಿಸ್ತಾ ಇದ್ವಿ, ಮೂವರನ್ನ ಬಲಿ ಪಡೆದ ಪ್ರಕರಣ ಅಲ್ಲೂ ಕೂಡ ಆಗಿದ್ದು ಹೀಗೇನೆ. ಆರ್ಸಿಸಿ ಮನೆ ಹೇಳಲಿಕ್ಕೆ ಆದ್ರೆ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಆ ಮಣ್ಣು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಅಂದ್ರೆ ಎಷ್ಟೇ ಗಟ್ಟಿಮುಟ್ಟಾದ ಮನೆಯಾದ್ರೂ ಕೂಡ ಪ್ರಕೃತಿಯ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಈ ಭಾಗದ ಜನ ಆದಷ್ಟು ಬೇಗ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ನಗರಸಭೆಯ ಸದಸ್ಯರಾದ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪುತ್ತೂರಿನ ಲಿಂಗದಗುಡ್ಡೆ ಅನ್ನೋ ಜಾಗದಲ್ಲಿ ಆಗಿರುವ ಅವಾಂತರಾಯ. ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ್ದ ತಡೆಗೋಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಆ ತಡೆಗೋಡೆ ಕುಸಿದು ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ ತಡೆಗೋಡೆ ಕುಸಿದು ಹೋಗಿರುವ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ನಗರಸಭೆಯ ಸದಸ್ಯ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ ಇಂಥ ಅನೇಕ ಅನಾಹುತಗಳು ನಡೆದು ಹೋಗಿದೆ. ಮನೆಗಳು ಕುಸಿದು ಹೋಗಿದೆ, ತಡೆಗೋಡೆಗಳು ಕುಸಿದು ಹೋಗಿದೆ, ಮರಗಳು ಧರೆಗುಳಿದಿದೆ, ಉರುಳಿದೆ, ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಮತ್ತದೇ ದಕ್ಷಿಣ ಕನ್ನಡದಲ್ಲಿ ಜೋಕಟ್ಟೆ ಗ್ರಾಮದಲ್ಲಿ ಗುಡ್ಡ ಕುಸಿದು ಹೋಗಿದೆ. ಮನೆ ಬೀಳೋ ಆತಂಕ ಕೂಡ ಎದುರಾಗಿದೆ. ಜೋಕಟ್ಟೆ ಪಂಚಾಯತ್ ಬಳಿಯಲ್ಲೇ ಗುಡ್ಡ ಕುಸಿದಿದೆ. ಸದ್ಯ ಗುಡ್ಡ ಕುಸಿತದಿಂದಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಮನೆಗಳು. ಹಲವು ಮನೆಗಳ ಜನ ಈಗ ಆಲ್ರೆಡಿ ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರೆ. ಇನ್ನುಳಿದವರು ಕೂಡ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಹಂತ ಹಂತವಾಗಿ ಆ ಗುಡ್ಡದ ಮಣ್ಣು ಕುಸಿತಾ ಇದೆ. ಕುಸಿಯೋಕ್ ಪ್ರಾರಂಭ ಆದ್ರೆ ಒಮ್ಮೆಲೆಗೆ ಒಂದೇ ಸತಿಗೆ ಆ ತಳಪಾಯದ ಸಮೇತ ಮನೆಗಳು ಜಾರ್ಕೊಂಡು ಹೋಗುತ್ತೆ. ಇವತ್ತು ನಾವು ಗಮನಿಸ್ತಾ ಇದ್ವಿ, ಮೂವರನ್ನ ಬಲಿ ಪಡೆದ ಪ್ರಕರಣ ಅಲ್ಲೂ ಕೂಡ ಆಗಿದ್ದು ಹೀಗೇನೆ. ಆರ್ಸಿಸಿ ಮನೆ ಹೇಳಲಿಕ್ಕೆ ಆದ್ರೆ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಆ ಮಣ್ಣು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಅಂದ್ರೆ ಎಷ್ಟೇ ಗಟ್ಟಿಮುಟ್ಟಾದ ಮನೆಯಾದ್ರೂ ಕೂಡ ಪ್ರಕೃತಿಯ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಈ ಭಾಗದ ಜನ ಆದಷ್ಟು ಬೇಗ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮ ನಗರಸಭೆಯ ಸದಸ್ಯರಾದ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪುತ್ತೂರಿನ ಲಿಂಗದಗುಡ್ಡೆ ಅನ್ನೋ ಜಾಗದಲ್ಲಿ ಆಗಿರುವ ಅವಾಂತರಾಯ. ಶಶಿಕಾಂತ್ ರಾವ್ ಅನ್ನುವರ ಮನೆಗೆ ಸೇರಿದ್ದ ತಡೆಗೋಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಆ ತಡೆಗೋಡೆ ಕುಸಿದು ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಳೆಯ ಆರ್ಭಟದಿಂದಾಗಿ ತಡೆಗೋಡೆ ಕುಸಿದು ಹೋಗಿರುವ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ನಗರಸಭೆಯ ಸದಸ್ಯ ದಿನೇಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ ಇಂಥ ಅನೇಕ ಅನಾಹುತಗಳು ನಡೆದು ಹೋಗಿದೆ. ಮನೆಗಳು ಕುಸಿದು ಹೋಗಿದೆ, ತಡೆಗೋಡೆಗಳು ಕುಸಿದು ಹೋಗಿದೆ, ಮರಗಳು ಧರೆಗುಳಿದಿದೆ, ಉರುಳಿದೆ, ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಮತ್ತದೇ ದಕ್ಷಿಣ ಕನ್ನಡದಲ್ಲಿ ಜೋಕಟ್ಟೆ ಗ್ರಾಮದಲ್ಲಿ ಗುಡ್ಡ ಕುಸಿದು ಹೋಗಿದೆ. ಮನೆ ಬೀಳೋ ಆತಂಕ ಕೂಡ ಎದುರಾಗಿದೆ. ಜೋಕಟ್ಟೆ ಪಂಚಾಯತ್ ಬಳಿಯಲ್ಲೇ ಗುಡ್ಡ ಕುಸಿದಿದೆ. ಸದ್ಯ ಗುಡ್ಡ ಕುಸಿತದಿಂದಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಮನೆಗಳು. ಹಲವು ಮನೆಗಳ ಜನ ಈಗ ಆಲ್ರೆಡಿ ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರೆ. ಇನ್ನುಳಿದವರು ಕೂಡ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಆಗಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಹಂತ ಹಂತವಾಗಿ ಆ ಗುಡ್ಡದ ಮಣ್ಣು ಕುಸಿತಾ ಇದೆ. ಕುಸಿಯೋಕ್ ಪ್ರಾರಂಭ ಆದ್ರೆ ಒಮ್ಮೆಲೆಗೆ ಒಂದೇ ಸತಿಗೆ ಆ ತಳಪಾಯದ ಸಮೇತ ಮನೆಗಳು ಜಾರ್ಕೊಂಡು ಹೋಗುತ್ತೆ. ಇವತ್ತು ನಾವು ಗಮನಿಸ್ತಾ ಇದ್ವಿ, ಮೂವರನ್ನ ಬಲಿ ಪಡೆದ ಪ್ರಕರಣ ಅಲ್ಲೂ ಕೂಡ ಆಗಿದ್ದು ಹೀಗೇನೆ. ಆರ್ಸಿಸಿ ಮನೆ ಹೇಳಲಿಕ್ಕೆ ಆದ್ರೆ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಆ ಮಣ್ಣು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಅಂದ್ರೆ ಎಷ್ಟೇ ಗಟ್ಟಿಮುಟ್ಟಾದ ಮನೆಯಾದ್ರೂ ಕೂಡ ಪ್ರಕೃತಿಯ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಈ ಭಾಗದ ಜನ ಆದಷ್ಟು ಬೇಗ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಿದೆ.